ನಮಸ್ತೆ ಮಕ್ಕಳೇ, ಬನ್ನಿ ಕೂತ್ಕೊಳ್ಳಿ. 10ನೇ ತರಗತಿಯ ಈ ರೇಖಾಗಣಿತದ ಒಂದು ವಿಶೇಷವಾದ ಈ ಒಂದು ಅವಧಿಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಮಕ್ಕಳೇ. ಹಿಂದಿನ ತರಗತಿಯಲ್ಲಿ ತ್ರಿಭುಜಗಳ ಬಗ್ಗೆ ಏನೆಲ್ಲ ನಾವು ವಿಚಾರ ಮಾಡಿದ್ವಿ, ಚರ್ಚೆ ಮಾಡಿದ್ವಿ, ಒಮ್ಮೆ ಜ್ಞಾಪಕ ಮಾಡ್ಕೊಳ್ತೀರಾ ಮಕ್ಕಳೇ? ನಾವೇನು ಪಾಠ ಮಾಡಿದ್ವಿ ಹೇಳಿ? ಪ್ರಮೇಯ 2.1 ಅಂದರೆ ಯಾವುದು ಗೊತ್ತಾಯ್ತಲ್ವಾ ನಿಮಗೆ? ಥೇಲ್ಸ್ನ ಪ್ರಮೇಯವನ್ನು ನಮ್ಮ ಪಠ್ಯಪುಸ್ತಕದಲ್ಲಿ 2.1 ಅಂತಲೂ, ಅದರ ವಿಲೋಮ ಪ್ರಮೇಯವನ್ನು ಪ್ರಮೇಯ 2.2 ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಸುದೀರ್ಘವಾಗಿ ಕಳೆದ ಅವಧಿಯಲ್ಲಿ ಚರ್ಚೆ ಮಾಡಿದ್ವಿ ಅಲ್ವಾ? ಜ್ಞಾಪಕಕ್ಕೆ ಬರ್ತಾ ಇದೆಯಾ ಮಕ್ಕಳೇ? ನೋಡಿ, ಈ ಸೆಟ್ ಸ್ಕ್ವಯರ್ ಇಟ್ಕೊಂಡು ಕೂಡ ಎಷ್ಟು ಚೆನ್ನಾಗಿ ಇದನ್ನು ನಾವು ವಿವರಿಸ್ಬೋದು ನೋಡಿ. 2 ಸೆಟ್ ಸ್ಕ್ವಯರ್ ಇದೆ, ನೀವು ಯಾವುದು ಬೇಕಾದರೂ ತೆಗೆದುಕೊಳ್ಳಿ ಮಕ್ಕಳೇ. ಈಗ ನಾವು ಉದಾಹರಣೆಗೆ ಈ ಒಂದು ಸೆಟ್ ಸ್ಕ್ವಯರ್ನ ತೆಗೆದುಕೊಳ್ತೀನಿ ಅಂತ ಇಟ್ಕೊಳ್ಳಿ. ಈ ಮೂಲೆ ಮಟ್ಟವನ್ನು ತೆಗೆದುಕೊಂಡು ನೋಡಿ, ಈ ಸ್ಕೇಲನ್ನು ಈ ಪಾದಕ್ಕೆ ಸಮಾಂತರವಾಗಿ ಎಲ್ಲಿ ಬೇಕಾದರೂ ಇಟ್ಕೊಳ್ಳಿ. ನೀವು ಈ ರೀತಿ ಇಟ್ಕೊಂಡ್ರೆ ಈ ಉಳಿದಂಥ ಬಾಹುಗಳಿದೆಯಲ್ಲ, ಇದು ಈ ಬಾಹುಗಳು ನೋಡಿ, ಈ ಭಾಗ ಯಾವ ಅನುಪಾತದಲ್ಲಿರುತ್ತೆಯೋ ಅದೇ ಅನುಪಾತದಲ್ಲಿ ಈ ರೇಖಾಖಂಡಗಳು ಇರುತ್ತೆ ಅಂತಕ್ಕಂಥದ್ದೇ ನಮ್ಮ ಈ ಒಂದು ಥೇಲ್ಸ್ನ ಪ್ರಮೇಯ. ಇದ್ರ ಬಗ್ಗೆ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಆ ಹೋಮ್ವರ್ಕ್ ಏನು ಕೊಟ್ಟಿದ್ವಿ ಅದನ್ನು ಕೂಡ ತಾವು ಅಧ್ಯಯನ ಮಾಡಿರ್ತೀರಿ ಅಂತ ನಾವು ಅಂದ್ಕೊಂಡಿದ್ದೀವಿ ಮಕ್ಕಳೇ. ಹಾಗಾಗಿ ಮನೆಗೆಲಸ ಒಂದು ಸರಿ ಜ್ಞಾಪಿಸ್ಕೊಂಬಿಡ್ತೀರೇನು? ಏನು ಕೊಟ್ಟಿದ್ವಿ ಹೇಳಿ? 2 ಉದಾಹರಣೆಗಳೇ ಇರೋದು ಟೆಕ್ಸ್ಟ್ ಬುಕ್ನಲ್ಲಿ. ಮತ್ತು ಅಭ್ಯಾಸದಲ್ಲಿ 2.2ರಲ್ಲಿ 10 ಲೆಕ್ಕಗಳಿದೆ. ಇದನ್ನೆಲ್ಲ ತಾವು ಮಾಡಿ ವಿಶೇಷವಾಗಿ ಅದನ್ನು ನಿಮ್ಮ ಪುಸ್ತಕಗಳಲ್ಲಿ ಬರೆದಿಟ್ಕೊಂಡಿರ್ತೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ. ಇದನ್ನು ತಾವುಗಳು ನಿಮ್ಮ ಅಧ್ಯಾಪಕರುಗಳಿಗೆ ದಯವಿಟ್ಟು ತೋರಿಸಿ ಅದನ್ನೆಲ್ಲ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಾವು ಇವತ್ತಿನ ಒಂದು ಅವಧಿಗೆ ಹೋಗೋಣ ಮಕ್ಕಳೇ. ನಾವುಗಳು ಹಿಂದಿನ ಆ ಒಂದು ತರಗತಿಯಲ್ಲಿ ಉದಾಹರಣೆ 2 ಅದನ್ನು ಒಮ್ಮೆ ಜ್ಞಾಪಿಸ್ಕೊಂಡ್ಬಂದ್ಬಿಡಿ. ಏನು ಹೇಳಿ? ತ್ರಾಪಿಜ್ಯದ ಬಗ್ಗೆ ಇತ್ತಲ್ವ ನೋಡಿ. ABCD ಒಂದು ತ್ರಾಪಿಜ್ಯ. ಇದರಲ್ಲಿ ಯಾವುದೇ ಸಮಾನಾಂತರವಾಗಿದೆ ಹೇಳಿ? AB DCಗೆ ಸಮಾನಾಂತರ ಆಗಿದೆ. ಅಷ್ಟೇನೇನಾ? ಅಷ್ಟೇ ಅಲ್ಲ ನೋಡಿ, EF ಅನ್ನೋದು ಕೂಡ ABಗೆ ಸಮಾನಾಂತರವಾಗಿದೆ. ABಗೆ ಸಮಾನಾಂತರವಾದ ಮೇಲೆ DCಗೂ ಸಮಾನಾಂತರ ಆಗಿರಲೇಬೇಕು. ಅಂದರೆ AB, EF, DC ಇವೆಲ್ಲವೂ ಸಮಾನಾಂತರವಾಗೋಯಿತು. EFನ್ನು ಎಲ್ಲಿ ಬೇಕಾದರೂ ಒಳಗಡೆ ನೀವು ರಚಿಸ್ಕೋಬೋದಲ್ವ ಮಕ್ಕಳೇ? ಇದರಿಂದ ನೀವೇನು ಅರ್ಥ ಮಾಡ್ಕೊಂಡಿದ್ವಿ ಜ್ಞಾಪಿಸ್ಕೊಳ್ಳಿ. ಸಾಧನೀಯ ಏನು ಅಂತಂದರೆ ನೋಡಿ, ನಾವು AE ಡಿವೈಡೆಡ್ ಬೈ ED ಆ ರೇಖಾಖಂಡಗಳನ್ನು ಗಮನಿಸಿ ಸಮ BF ರೇಖಾಖಂಡ FC ಅಂತ ಯೋಚನೆ ಮಾಡಿದ್ವಿ. ಇದನ್ನು ತಾವು ಇನ್ನೂ ಏನಾದರೂ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತಾ ಮಕ್ಕಳೇ? ಅದು ಅಥವಾ ಇದನ್ನು ಏನಾದರೂ ಸಾಮಾನ್ಯವಾಗಿ ಏನಾದ್ರೂ ತಾವು ಹೇಳಲಿಕ್ಕೆ ಸಾಧ್ಯವಾ? ಇದೊಂದು ವಿಶೇಷವಾದಂಥ ಒಂದು ಪ್ರಾಬ್ಲಮ್ ಮಕ್ಕಳೇ ಇದು. ಹಾಗಾಗಿ ಯಾವ ರೀತಿ ಹೇಳ್ಬೋದು ಇದನ್ನು ಅಂತಂದರೆ, ಒಂದು ತ್ರಾಪಿಜ್ಯದಲ್ಲಿ ಸಮಾಂತರ ಬಾಹುಗಳಿಗೆ ಒಂದು ಸಮಾಂತರ ರೇಖೆಯನ್ನು ಎಲ್ಲಿ ಬೇಕಾದರೂ ಎಳ್ಕೊಂಡ್ರೂ ಕೂಡ ಆಗ ಆ ಸಮಾಂತರ ರೇಖೆ ಏನು ಮಾಡುತ್ತೆ, ಆ ಅಸಮಾಂತರ ರೇಖೆಗಳಿದೆಯಲ್ಲ, ಬಾಹುಗಳಿದೆಯಲ್ಲ AD ಮತ್ತು BC, ಅವುಗಳನ್ನ ಏನು ಮಾಡತ್ತೆ ಹೇಳಿ? ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ನೋಡಿ, ಎಂಥ ಒಂದು ಒಳ್ಳೆ ರಿಸಲ್ಟ್ ಅಲ್ವ ಮಕ್ಕಳೇ ಇದು. ಯಾವುದೇ ತ್ರಾಪಿಜ್ಯ ತಗೊಳ್ಳಿ, ಅದರಲ್ಲಿ ಈ EF ಅನ್ನೋದನ್ನು ನಾವು ಎಲ್ಲಿ ಬೇಕಾದರೂ ಒಳಗಡೆಗೆ ಸಮಾಂತರವಾಗಿ ಎಳ್ಕೊಂಬಿಟ್ರೆ ಆ AD ಮತ್ತು BC ಇವೆರಡು ಅಸಮಾಂತರ ಬಾಹುಗಳಲ್ವ ಮಕ್ಕಳೇ, ಅವುಗಳು ನೋಡಿ ಒಂದೇ ಅನುಪಾತದಲ್ಲಿ ವಿಭಾಗ ಆಗ್ಬಿಡತ್ತಂತೆ. ಇದೆಲ್ಲ ಯಾವಾಗ ಸಾಧ್ಯ ಅಂತಂದರೆ, ನಾವು ಸಮಾಂತರ ರೇಖೆಗಳಿಗೆ ಎಲ್ಲಿ ಬೇಕಾದರೂ ಒಂದು ಸಮಾಂತರವಾದ ಮತ್ತೊಂದು ರೇಖೆಯನ್ನು ಎಳೆದಿದ್ದೇ ಆದರೆ ಆ ಅಸಮಾಂತರ ಬಾಹುಗಳು ಒಂದೇ ಅನುಪಾತದಲ್ಲಿ ಅವುಗಳು ವಿಭಾಗ ಆಗುತ್ತೆ ಅನ್ನೋದೇ ಈ ಒಂದು ಉದಾಹರಣೆ 2ರ ಒಂದು ವಿಶೇಷವಾದಂಥ ವಿಚಾರ. ತಾವು ಇದನ್ನು ನೆನಪಿಟ್ಕೊಳ್ಳಿ ಅಂತ ಹೇಳ್ತಾ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ ಮಕ್ಕಳೇ. ಓಕೆ ಎಂಬುದನ್ನು ನಾವುಗಳು ಜ್ಞಾಪಿಸಿಕೊಳ್ಳೋಣ. ಓಕೆ, ಹಾಗಾಗಿ ನಾವು ಒಂದು ವಿಷಯವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಮಕ್ಕಳೇ. ನಿಮಗೆ ನಗು ಬರೋದು ಏನೋ ಗೊತ್ತಿಲ್ಲ, ನಮ್ಮ ಇಡೀ ಪಠ್ಯಪುಸ್ತಕದಲ್ಲಿ ಸಮಾನುಪಾತತೆ, ಅನುಪಾತ, ಸಮವಾಗಿರುವ ಅನುಪಾತ ಅನ್ನೋ ಒಂದು ಈ ಪದಗಳನ್ನು
ಎಷ್ಟು ಬಾರಿ ಈ ಒಂದು ಅಧ್ಯಾಯದಲ್ಲಿ ಪ್ರಯೋಗ ಮಾಡಿದ್ದಾರೆ ಗೊತ್ತಾ? ಬೇಕಾದ್ರೆ ನೀವು ಒಂದು ಸರಿ ಎಣಿಸ್ ನೋಡಿ, ನಾನು ಎಣಿಸ್ ನೋಡಿದ್ದೀನಿ. ಎಷ್ಟು ಸಾರಿ ಇದನ್ನು ಪ್ರಯೋಗ ಆಗಿದೆ ಅಂದರೆ 24 ಬಾರಿ ಈ ಪದಗಳನ್ನು ಟರ್ಮ್ಸನ್ನು ಬಳಸಿದ್ದಾರೆ. ಅಂದರೆ ನಾನು ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಆ ಸಮಾನುಪಾತತೆ ಅನ್ನೋ ಪದವೇ ಇಡೀ ಅಧ್ಯಾಯದ ಜೀವಾಳ ಮಕ್ಕಳೇ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದೇ ಇದ್ದರೆ ಈ ಅಧ್ಯಾಯ ಖಂಡಿತ ನಮಗೆ ಒಲಿಯುವುದಿಲ್ಲ. ಹಾಗಾಗಿ ತಮ್ಮನ್ನು ಅತ್ಯಂತ ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೀನಿ, ಸಮಾನುಪಾತತೆ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ಕಲ್ಪನೆ ಏನಿದೆ, ಪರಿಕಲ್ಪನೆ ಏನಿದೆ, ಅದನ್ನು ತಾವು ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ ಮಕ್ಕಳೇ ಇವಾಗ. ಹಾಗಾಗಿ ಈಗ ನಾವು ಥೇಲ್ಸನ್ನ ಪ್ರಮೇಯದ ಈ 3 ಉಪಪ್ರಮೇಯಗಳಿದೆ ಮಕ್ಕಳೇ. ಥೇಲ್ಸ್ ಪ್ರಮೇಯ ಆಯಿತು, ಅದರ ವಿಲೋಮ ಆಯಿತು. ಈಗ ಅವಳು ಉಪಪ್ರಮೇಯಗಳನ್ನು ಅರ್ಥ ಮಾಡಿಕೊಳ್ಳೋ ಒಂದು ಸನ್ನಿವೇಶ ಬಂದಿದೆ. ಹಾಗಾಗಿ ಉಪಪ್ರಮೇಯ ಅದಕ್ಕೆ ಅರ್ಥ ಏನಾದರೂ ಗೊತ್ತಾ ಮಕ್ಕಳೇ ನಿಮಗೆ? ಒಂದು ಸರಿ ನೋಡೋಣ, ಜ್ಞಾಪಿಸ್ಕೋತೀರಾ ನೀವಾದ್ರೂ? ಏನಿರ್ಬೋದು ಉಪಪ್ರಮೇಯ ಅಂದರೆ? ನೋಡಿ, ಉಪಪ್ರಮೇಯ ಅಂದರೆ ಇಷ್ಟೇನೇ, ಆ ಪದವೇ ಹೇಳೋ ಹಾಗೆ ಒಂದು ಪ್ರಮೇಯದಿಂದ ಉಂಟಾಗಿರ್ತಕ್ಕಂಥ, ಅದರಲ್ಲೇ ಅಡಕವಾಗಿರ್ತಕ್ಕಂಥ ಒಂದು ವಿಚಾರ. ಹಾಗೂ ಅದನ್ನು ಕೇಳಿದ ತಕ್ಷಣವೇ ನೀವೇನು ಹೇಳ್ತೀರಾ ಅಂದರೆ, ಸರ್ ಹೌದು, ಕರೆಕ್ಟು, ಸತ್ಯ, ಇದು ಆಗಿರುತ್ತೆ ಸರ್, ಸಾಧನೆ ನಾನೇ ಬೇಕಾದ್ರೆ ಹೇಳಲ್ಲ ಸರ್ ಅನ್ನೋ ಮಟ್ಟಿಗೆ ನೀವು ತಯಾರಾಗಿರ್ತೀರಿ. ಅಷ್ಟು ವಿಚಾರಗಳು ಪ್ರಮೇಯದಿಂದ ಅರ್ಥ ಆಗಿರುತ್ತೆ ನಿಮಗೆ. ಹಾಗಾಗಿ ಇಂಥ ಒಂದು ಹೇಳಿಕೆಗೆ ನಾವು ಉಪಪ್ರಮೇಯಗಳು ಅಂತ ಕರಿತೀವಿ ಮಕ್ಕಳೇ. ಹಾಗಾದರೆ ಉಪಪ್ರಮೇಯ ಅಂದರೆ ಅದು ಒಂದು ಪ್ರಮೇಯವೇ, ಒಂದು ಮೂಲ ಪ್ರಮೇಯದಿಂದ ಉಂಟಾದಂಥ ಜನರೇಟ್ ಆಗಿರ್ತಕ್ಕಂಥ ಮತ್ತೊಂದು ಪ್ರಮೇಯ. ಅದು ಸ್ವಯಂ ಸ್ಪಷ್ಟವಾಗಿರುತ್ತೆ. ಅಂದರೆ ಅಧ್ಯಾಪಕರು ನಮಗೆ ಸಾಧನೆ ಏನು ಹೇಳಬೇಕಾದ್ದೇ ಇಲ್ಲ, ಯಾಕೆಂದರೆ ನಮ್ಮ ಪ್ರಮೇಯ ಅರ್ಥ ಆಗಿರುತ್ತಲ್ವ. ಹಾಗಾಗಿ ಸ್ವಯಂ ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗುತ್ತೆ. ಇಂಥ ವಿಚಾರಗಳಿಗೆ ನಾವು ಉಪಪ್ರಮೇಯಗಳು, ಇಂಗ್ಲೀಷ್ನಲ್ಲಿ ಇದನ್ನು ಕರಾಲರಿ ಅಂತ ಕರೀತಾರೆ ಮಕ್ಕಳು. COROLLARY, ಕರಾಲರಿ, ಕರಾಲರೀಸ್ ಅನ್ನೋದು ಪ್ಲೂರಲ್ ಫಾರಮ್. ಹಾಗಾದರೆ ಮೊದಲನೇ ಕರಾಲರಿ ಏನು, ಉಪಪ್ರಮೇಯ ಏನು ಅನ್ನೋದನ್ನು ನಾವೀಗ ನೋಡೋಣ ಮಕ್ಕಳೇ. ಜಾಮಿಟ್ರಿ, ರೇಖಾಗಣಿತ ಅರ್ಥ ಆಗಬೇಕು ಅಂದರೆ ನೀವು ಆ ಚಿತ್ರವನ್ನು ನೋಡ್ತಾನೇ ಇರಬೇಕು. ಅಲ್ಲಿ ಪಕ್ಕದಲ್ಲಿ ಏನು ಬರೀತಾ ಇರ್ತೀವಿ ಎರಡನ್ನೂ ನೀವು ಸಮ್ಮೇಳನ ಮಾಡಿಕೊಂಡ್ರೆ ಮಾತ್ರ ನಮಗೆ ಜಾಮಿಟ್ರಿ ಅರ್ಥ ಆಗುತ್ತೆ. ಹಾಗಾಗಿ ದಯವಿಟ್ಟು ಚಿತ್ರವನ್ನು ಅಲ್ಲಿ ಪಕ್ಕದಲ್ಲಿ ಬರ್ತಿರ್ತಕ್ಕಂಥ ಸ್ಟೇಟ್ಮೆಂಟ್ಸನ್ನು ಕೂಡ ತಾವು ಗಮನಿಸಬೇಕು. ನೋಡಿ, ಈ ಚಿತ್ರದಲ್ಲಿ ಏನಾಗಿದೆ ನೋಡಿ, ಯಾವುದಕ್ಕೆ ಸಮಾನಾಂತರವಾಗಿದೆ? ಡಿ ಅನ್ನೋದು BCಗೆ ಸಮಾನಾಂತರ ಆಗಿದೆ. ಹೌದಾ? ಹಾಗಾದರೆ ಏನಂತ ಹೇಳ್ಬೋದು? ನಮಗೆ ಏನು ಪ್ರಮೇಯ ಹೇಳುತ್ತೆ? ಥೇಲ್ಸ್ನ ಪ್ರಮೇಯ AD ಡಿವೈಡೆಡ್ ಬೈ DB ಈಸ್ ಈಕ್ವಲ್ ಟು AE ಡಿವೈಡೆಡ್ ಬೈ EC. ಇದಕ್ಕೆ BPT ಅಂತ ನಾವು ಇದನ್ನು ಕರಿತೀವಿ. ಇದು ನಮಗೆ ಗೊತ್ತೇ ಆಗಿದೆ ನಮಗೆ. ಈಗ ಉಪಪ್ರಮೇಯವನ್ನು ಇದರಿಂದ ತಗೊಂಬರ್ಬೇಕಂತೆ. ಹೇಗೆ ಮಾಡೋದು ಮಕ್ಕಳೇ? ಒಂದು ಕ್ಷಣ ತಾವು ಯೋಚನೆ ಮಾಡಿ. ಇನ್ಯಾವ ರೀತಿ ಇದನ್ನೆಲ್ಲ ಬರಿಬೋದು? 9ನೇ ತರಗತಿಯಲ್ಲಿ ನಿಮಗೆ ಆ ಒಂದು ಸಮಾನುಪಾತತೆ ಅದರ ಬಗ್ಗೆ ಜ್ಞಾಪಿಸ್ಕೊಳ್ಳಿ. ಎಷ್ಟೊಂದು ಗುಣಲಕ್ಷಣಗಳನ್ನು ಹೇಳ್ಕೊಟ್ಟಿದ್ದಾರೆ. ಅದನ್ನು ಜ್ಞಾಪಿಸ್ಕೊಂಡು ಈ ಥೇಲ್ಸ್ನ ಪ್ರಮೇಯ ಇನ್ಯಾವ ರೀತಿ ಬರೀಬೋದು ನೋಡಿ. ಐಡಿಯಾ ಬರ್ತಾ ಇದೆಯಲ್ವ ನಿಮಗೆ? ಹೀಗೆ ಹೇಳ್ಬೋದಾ? ಈ ಎರಡೂ ಕಡೆಗಳಲ್ಲಿ ಎಡಭಾಗ ಮತ್ತು ಬಲಭಾಗಕ್ಕೆ ಒಂದನ್ನು ಸೇರಿಸ್ಬಿಡೋಣ. ಒಂದನ್ನು ಸೇರಿಸೋದ ಏನಾಗುತ್ತೆ ಸರ್ ಅದರಿಂದ? ನೋಡಿ ಮಕ್ಕಳೇ, ಕೇವಲ ಎರಡೂ ಕಡೆಗಳಲ್ಲಿ ಒಂದನ್ನು ಸೇರಿಸ್ಬಿಟ್ರೆ ನೋಡಿ ಏನಾಗುತ್ತೆ ಮುಂದಿನ ಸ್ಟೆಪ್ನಲ್ಲಿ. AD ಡಿವೈಡೆಡ್ ಬೈ DB ಪ್ಲಸ್ 1 ಸಮ AE ಡಿವೈಡೆಡ್ ಬೈ EC ಪ್ಲಸ್ 1. ಎರಡು ಕಡೆ ಒಂದನ್ನು ಸೇರಿಸೋದು ಬರೆದ್ವಿ ಈಗ. ಬಟ್ ಸೇರಿಸೋದು ಹೇಗೆ ಮಕ್ಕಳೇ? ಸೇರಿಸ್ತಾ ಇದ್ದೀವಿ ನಾವೀಗ, ಇನ್ನೂ ಸೇರಿಸಿಲ್ಲ, ಬರೆದಿದ್ದೀವಿ ಅಷ್ಟೇನೆ. ಇದನ್ನು ಹೆಂಗೆ ಸೇರಿಸೋದು ಇದನ್ನು? ಹೌದು, ನಾವು ಅಂಕಗಣಿತದಲ್ಲಿ ಕಲ್ತಿದ್ವಲ್ಲ, ಲಾಸ ಕಂಡುಹಿಡಿಯೋದನ್ನು ಸಂಖ್ಯೆಗಳಿಗೆ, ಅದೇ ರೀತಿ ನೀವು ಇಲ್ಲಿ ಲಾಸ ತಗೋಬೇಕು. ಈಗ ಒಂದರ ಕೆಳಗೆ ಒಂದಿದೆ ಅಂತ ಭಾವಿಸ್ಕೊಂಡು DB ಮತ್ತು 1ಕ್ಕೆ ಲಾಸ ಎಷ್ಟಪ್ಪ ಅಂದರೆ DBನೇ ಲಾಸ ಆಗುತ್ತೆ. ಹಾಗಾಗಿ ಅಂಶದಲ್ಲಿ AD ಪ್ಲಸ್ DB ಬಂದ್ಬಿಡುತ್ತೆ. ಸಮ ನೋಡಿ, ಇಲ್ಲೂ ಕೂಡ ಒಂದರ ಕೆಳಗೆ ಒಂದು ಭಾವಿಸ್ಕೊಂಡು EC ಮತ್ತು 1 ಇವೆರಡಕ್ಕೆ ಲಾಸ ಹೇಳಿ ಅಂದರೆ ನೋಡಿ EC ಲಾಸ ಆಗುತ್ತೆ. ಇದು ಛೇದ ಆಯಿತು. ಅಂಶದಲ್ಲಿ AE ಪ್ಲಸ್ EC ಬಂತು. ನೋಡಿದ್ರಾ? ಒಂದನ್ನು ಸೇರಿಸೋದ್ರಿಂದ ಏನು ಆಗ್ತಾ ಇದೆ ನೋಡಿ ಮಕ್ಕಳೇ. ಈಗ ನೀವು ಚಿತ್ರವನ್ನು ನೋಡಲೇಬೇಕು. ಅಂಶವನ್ನು ಚಿತ್ರವನ್ನು ಗಮನಿಸಿ ಮಕ್ಕಳೇ. AD ಎಲ್ಲಿದೆ ನೋಡ್ಕೊಂಬನ್ನಿ ಚಿತ್ರದಲ್ಲಿ. ನೋಡಿ ಅಲ್ಲಿ
ಅಲ್ಲಿ ಪಾಯಿಂಟರ್ ಮೂವ್ ಆಗ್ತಾ ಇದೆ ನೋಡಿ. ಅದಕ್ಕೇನು ಮಾಡಬೇಕಂತೆ, ಡಿ ಬಿಯನ್ನು ಸೇರಿಸ್ಬೇಕಂತೆ. ನೋಡಿ ಎ ಡಿನ ಡಿ ಬಿಯನ್ನು ಸೇರಿಸ್ಬಿಟ್ರೆ ನಿಮಗೆ 9ನೇ ಕ್ಲಾಸಲ್ಲಿ ಕೆಲವು ನಿಯಮಗಳನ್ನು ಹೇಳ್ಕೊಟ್ಟಿದ್ದೀವಿ. ಆ ನಿಯಮಗಳನ್ನು 5 ನಿಯಮಗಳನ್ನು ಹೇಳ್ಕೊಟ್ಟಿದ್ದೀವಿ. ಅದನ್ನು ದಯಮಾಡಿ ಜ್ಞಾಪಿಸ್ಕೊಳ್ಳಿ. 2ನೇ ನಿಯಮವನ್ನು ಜ್ಞಾಪಿಸ್ಕೊಳ್ಳಿ ಮಕ್ಕಳೇ. ಎ ಡಿಗೆ ಡಿ ಬಿಯನ್ನು ಸೇರಿಸಿದ್ರೆ ಎ ಬಿ ಬಂದ್ಬಿಡುತ್ತೆ. ಸೊ ಎ ಬಿ ಭಾಗಿಸು ಡಿ ಬಿ ಆಗೋಯಿತು ಸಮ. ಅದೇ ರೀತಿ ಬಲಭಾಗಕ್ಕೆ ಬನ್ನಿ. ಎ ಇ ಪ್ಲಸ್ ಇ ಸಿ ಚಿತ್ರ ನೋಡಿ. ಎ ಇ ತೋರಿಸ್ತಾ ಇದ್ದೀವಿ, ಅದರ ಕೆಳಗೆ ಇ ಸಿ ಇದೆ. ಅವೆರಡನ್ನ ನಿಯಮ 2ರ ಪ್ರಕಾರ ಕೂಡಿದಾಗ ನೋಡಿ ನಮಗೇನು ಬರುತ್ತೆ, ಎ ಸಿ ಬಂದ್ಬಿಡುತ್ತೆ. ಎ ಸಿ ಬೈ ಇ ಸಿ ಆಗೋಯಿತು. ನೋಡಿದ್ರ ಆ ಒಂದನ್ನು ಸೇರಿಸೋ ಐಡಿಯಾವನ್ನು ಆ ಪುಣ್ಯಾತ್ಮ ಯಾರು ಕೊಟ್ಟರು, ಅದನ್ನು ಲಾಸಹಾಸಹಾಯದಿಂದ ಹೇಗೆ ಮಾಡಿದ್ವಿ, ಅದರ ಫಲವಾಗಿ ನಮಗೆ ಇವಾಗ ಯಾವ ಬಾಹುಗಳು ಸಮಾನುಪಾತತೆ ಇಲ್ಲಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ಇಡೀ ಬಾಹು ಎ ಬಿ ಅದರ ಅಳತೆಯನ್ನು ಚಿತ್ರದಲ್ಲಿ ನೋಡಿ. ಇಡೀ ಬಾಹು ಎ ಬಿ ಅಳತೆಯನ್ನು ಆ ಅಳತೆಯನ್ನು ಡಿ ಬಿಯಿಂದ ಭಾಗಿಸಿದರೆ ಅದು ಯಾವುದಕ್ಕೆ ಸಮ ಆಗಿರುತ್ತೆ ಅಂದರೆ ಆ ಎ ಸಿ ಇದೆ ನೋಡಿ, ಆ ಇಡೀ ಬಾಹು ಎ ಸಿಯ ಅಳತೆಯನ್ನು ನಾವು ಇ ಸಿಯಿಂದ ಭಾಗಿಸಿದರೂ ಕೂಡ ಅಷ್ಟೇ ಬರುತ್ತಂತೆ. ಹಾಗಾಗಿ ಎ ಬಿ ಡಿ ಬಿ ಎ ಸಿ ಇ ಸಿ ಇವುಗಳೆಲ್ಲ ಒಂದೇ ಅನುಪಾತದಲ್ಲಿದೆ. ಇದನ್ನೇ ಸಮಾನುಪಾತತೆ ಅಂತ ನಾವು ಕರಿತೀವಿ. ಹಾಗಾಗಿ ಉಪಪ್ರಮೇಯ 1ಕ್ಕೂ ಆ ಬಿ ಪಿ ಟಿಗೂ ಇರುವ ವ್ಯತ್ಯಾಸ ನೋಡ್ಕೊಂಬನ್ನಿ ಮಕ್ಕಳೇ ಒಂದು ಸರಿ ನೋಡಿ. ಬಿ ಪಿ ಟಿ ನೋಡಿ, ಎ ಡಿ ಡಿವೈಡೆಡ್ ಬೈ ಡಿ ಬಿ ಚಿತ್ರ ನೋಡಬೇಕು, ಅದನ್ನೂ ಸಮೀಕರಣ ನೋಡಬೇಕು, ಚಿತ್ರ ನೋಡಬೇಕು. ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ. ಇದು ಬಿ ಪಿ ಟಿ ಆಗೋಯಿತು. ಮೊದಲನೇ ಉಪಪ್ರಮೇಯ ಏನು ಹೇಳ್ತಾ ಇದೆ, ಇಡೀ ಎ ಬಿ ಬಾಹು ಅಳತೆಯನ್ನು ಡಿ ಬಿಯಿಂದ ಭಾಗಿಸ್ಕೊಳ್ಳಿ. ಅಳತೆಯಿಂದ ಏನೋ ಒಂದು ಅಂಕಿ ಬರುತ್ತೆ. ಅದೇ ಅಂಕ ನಿಮಗೆ ಎ ಸಿ ಬಾಹುವನ್ನು ಇ ಸಿಯಿಂದ ಭಾಗಿಸಿದಾಗಲೂ ಅಷ್ಟೇ ಬರುತ್ತೆ ಅನ್ನೋದೇನೇ ಉಪಪ್ರಮೇಯ 1. ಏನು ಚೆನ್ನಾಗಿದೆಯಲ್ವ ಮಕ್ಕಳೇ. ಥೇಲ್ಸ್ನ ಪ್ರಮೇಯ ಕೇಳ್ತಾ ಇದ್ರೇ ಸಂತೋಷ ಆಗುತ್ತೆ. ಇನ್ನು ಉಪಪ್ರಮೇಯ 1 ಯಾವ ಮಟ್ಟಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗ್ತಾ ಇದೆ ನೋಡಿ ಮಕ್ಕಳೇ. ಇದನ್ನೇ ನಾವು 9ನೇ ಕ್ಲಾಸ್ನಲ್ಲಿ ಕಾಂಪೊನೆಂಡೋ ಅಂತ ಕರೆದ್ವಿ ಮಕ್ಕಳೇ. ಕಾಂಪೊನೆಂಡೋ, ಇನ್ವರ್ಟೆಂಡೋ, ಡಿವಿಡೆಂಡೋ ಈ ಪದಗಳೆಲ್ಲ ನೀವು 9ನೇ ಕ್ಲಾಸಲ್ಲಿ ಕೇಳಿದ್ದೀರಿ. ಹಾಗಾಗಿ ಅದನ್ನೇ ಈ 1ನ್ನು 2 ಕಡೆಗೆ ಸೇರಿಸ್ಬಿಟ್ರೆ ಆ ಬರ್ತಕ್ಕಂಥ ಫಲಿತಾಂಶಕ್ಕೆ ನಾವು ಕಾಂಪೊನೆಂಡೋ ಅಂತ ಕರೆದಿದ್ದೀವಿ. ಹೌದಾ? ಅರ್ಥ ಆಯ್ತಲ್ವ ನಿಮಗೆ? ಉಪಪ್ರಮೇಯ 1 ಅರ್ಥ ಆಯ್ತಲ್ವ? ಹಾಗಾದರೆ ನಾವೀಗ 2ನೇ ಉಪಪ್ರಮೇಯಕ್ಕೆ ಹೋಗೋಣ. ಓಕೆ. ಅಥವಾ ಅದಕ್ಕೂ ಮುಂಚೆ ಒಂದು ಕೆಲಸ ಮಾಡೋಣ ಮಕ್ಕಳೇ. ಇದು ಬಿ ಪಿ ಟಿ, ಇದು ಉಪಪ್ರಮೇಯ 1. ಈ ಉಪಪ್ರಮೇಯಕ್ಕೂ ಏನಾದರೂ ವಿಲೋಮ ಏನಾದರೂ ಇದೆಯಾ ಮಕ್ಕಳೇ? ಇದಕ್ಕೂ ವಿಲೋಮ ಇರುತ್ತಾ? ಅಂದರೆ ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಇ ಸಿ ಆದರೆ ಆಗ ಡಿ ಅನ್ನೋದು ಬಿ ಸಿಗೆ ಸಮಾನಾಂತರವಾಗಿರುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇದೆಯೇ? ಹೌದಾ ಇಲ್ವಾ ಅನ್ನೋದನ್ನು ತಾವು ಚರ್ಚೆ ಮಾಡಿ ನಿಮ್ಮ ಅಧ್ಯಾಪಕರ ಜೊತೆಗೆ ತಾವೆಲ್ಲರೂ ಚರ್ಚೆ ಮಾಡಿದ್ರೆ ಮಾತ್ರ ಇದು ಒಂದು ಪೂರ್ಣ ಆಗತ್ತೆ ಮಕ್ಕಳೇ ಈ ವಿಚಾರ. ಹಾಗಾಗಿ ನಾವೀಗ ಉಪಪ್ರಮೇಯ 2ಕ್ಕೆ ಹೋಗ್ತಾ ಇದ್ದೀವಿ. ಅದೇ ಚಿತ್ರ ತೆಗೆದುಕೊಳ್ಳೋಣ. ಮತ್ತೊಮ್ಮೆ ಬಿ ಪಿ ಟಿಯನ್ನು ಬರ್ಕೊಂಬಿಡೋಣ. ಈ ರೀತಿ ಬರ್ಕೊಂಡಾಯಿತು. ಈಗೇನು ಸರ್ ಮಾಡ್ತೀರಾ? 1ನ್ನು ಸೇರಿಸಿದ್ರಿ ಆ ಉಪಪ್ರಮೇಯ 1ಕ್ಕೆ. ಈಗೇನು ಕಳಿತೀರೇನೋ ಅಥವಾ ಗುಣಿಸ್ತೀರೇನೋ ಭಾಗಿಸ್ತೀರೇನೋ ಅಂದರೆ ನೋ, ಅದು ಯಾವುದೂ ಅಲ್ಲ ಮಕ್ಕಳೇ. ಈಗ ಈ ಬಿ ಪಿ ಟಿಗೆ ನಾವೇನು ಮಾಡಬೇಕು, ಒಂದು ವ್ಯುತ್ಕ್ರಮವನ್ನು ತೆಗೆದುಕೊಳ್ಳಬೇಕು. ನೋಡಿ, ವ್ಯುತ್ಕ್ರಮ ಅಂದರೆ ಏನು ನೋಡಿ, ಅಂಶವನ್ನು ಛೇದವನ್ನು ಅಂಶ ಮಾಡ್ಕೊಂಬಿಡಿ. ಸೊ ಡಿ ಬಿ ಡಿವೈಡೆಡ್ ಬೈ ಎ ಡಿ ಈಸ್ ಈಕ್ವಲ್ ಟು ಇ ಸಿ ಡಿವೈಡೆಡ್ ಬೈ ಎ ಇ ಆಗೋಯಿತು. ಇದಕ್ಕೆ ವ್ಯುತ್ಕ್ರಮ ಅಂತ ಕರಿತೀವಿ. ಹೌದು, ಏನಾಯ್ತು ಸರ್ ಇದರಿಂದ? ವ್ಯುತ್ಕ್ರಮ ತಗೊಂಬಿಟ್ರೆ ಇನ್ನೊಂದು ಉಪಪ್ರಮೇಯ ಬಂದ್ಬಿಡುತ್ತೆ? ಖಂಡಿತ ಇಲ್ಲ ಮಕ್ಕಳೇ. ಈಗ ನಾವು 2 ಕಡೆಗಳಲ್ಲಿ 1ನ್ನು ಆ್ಯಡ್ ಮಾಡಬೇಕು. ಮಾಡಿ ತಗೊಳ್ಳಿ, ಗೊತ್ತೇ ಇದೆಯಲ್ಲ ನಿಮಗೆ. ಹಿಂದೆ ಎಲ್ಲ ನೋಡಿದ್ರಲ್ಲ, ಈಗ ತಾನೇ ನೀವು ಸೇರಿಸಿ ಆ್ಯಡ್ ಮಾಡೋದು ಗೊತ್ತೇ ಇದೆ ನಿಮಗೆಲ್ಲ. ತಗೊಂಡು ಆ್ಯಡ್ ಮಾಡಿ. ಈಗ ನಿಮಗೆ ಆ ನಿಯಮ 2ನ್ನು ತೆಗೆದುಕೊಂಡು ಇದನ್ನೆಲ್ಲ ಕೂಡಿದ್ರೆ ನೋಡಿ ಮಕ್ಕಳೇ, ಈಗೇನು ಬಂತೇಳಿ, ಎ ಬಿ ಅಳತೆಯನ್ನು ಎ ಡಿಯಿಂದ ಭಾಗಿಸ್ಬೇಕಂತೆ. ಅಷ್ಟೇ ಬರುತ್ತಂತೆ. ಇ ಸಿ ಅಳತೆಯನ್ನು ಎ ಇಯಿಂದ ಭಾಗಿಸಿದಾಗಲೂ ಅಷ್ಟೇ ಬರುತ್ತಂತೆ. ಓಹೋ, ಉಪಪ್ರಮೇಯ 1ಕ್ಕೂ 2ಕ್ಕೂ ಎಷ್ಟು ಅಜಗಜಾಂತರ ಇದೆ ಗಮನಿಸಿ. ಓವರ್ಲ್ಯಾಪ್ ಮಾಡ್ಕೋಬೇಡಿ. ಎಲ್ಲ ಸ್ಲೈಡ್ ಮೇಲೆ ಕಾಣಿಸ್ತಾ ಇದೆ. ಬಿ ಪಿ ಟಿ ನೋಡ್ಕೊಂಬನ್ನಿ,
ಚಿತ್ರ ನೋಡಬೇಕು, ಅಲ್ಲಿ ಆ ಪ್ರಪೋರ್ಷನ್ ನೋಡ್ತಾ ಇರಬೇಕು, ಅನುಪಾತವನ್ನು ನೋಡಿದ್ರೆ ಅರ್ಥ ಆಗುತ್ತೆ. ನೋಡ್ತಾ ಇದ್ದೀರಲ್ವಾ? ಸೊ ಉಪಪ್ರಮೇಯ 2ನ್ನ ಜ್ಞಾಪಿಸ್ಕೊಳ್ಳಿ. ಇದು 3ನೇ ಉಪಪ್ರಮೇಯ, 2ನೇ ಉಪಪ್ರಮೇಯ ಮಕ್ಕಳೇ ಇದು. ಹೌದಾ? ನೆಕ್ಸ್ಟ್ ಹೋಗೋಣ. ಹಾಗಾದರೆ ನೋಡಿ, ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನಾಗಿದೆಯಾ ಗೊತ್ತಾ ಮಕ್ಕಳೇ, ಈ ಒಂದು ಉಪಪ್ರಮೇಯ 2ನ್ನು ಮೊದಲನೆಯ ಇಡೀ ಟೆಕ್ಸ್ಟ್ ಬುಕ್ಕಿನ ಮೊದಲನೆಯ ಉದಾಹರಣೆ ಕೊಟ್ಟಿದ್ದಾರೆ. ಇದನ್ನು ಉಪಪ್ರಮೇಯ ಅಂತ ಅವರು ಉಚ್ಚಾರಣೆ ಮಾಡಿಲ್ಲ, ಬಟ್ ಇದು ಒಂದು ಉಪಪ್ರಮೇಯ. ದಯವಿಟ್ಟು ಗಮನಿಸಿ. ಮೊದಲನೇದು ಕೊಡಲೇ ಇಲ್ಲ ಮಕ್ಕಳವರು, ಕಾರಣಾಂತರಗಳಿಂದ ತಿಳಿಸಿಲ್ಲ ಅಷ್ಟೇ. ಮೊದಲನೇದು, ಎರಡನೇದರಲ್ಲಿ ಈ ಎರಡನೇದನ್ನು ಮಾತ್ರ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೀವು 1ನೇ ಉದಾಹರಣೆಗೆ ನೋಡ್ಬೋದು. ಇನ್ನೂ ಇದೆ ಮಕ್ಕಳೇ, ಇನ್ನೂ ಒಂದು ಉಪಪ್ರಮೇಯ ಇದೆ. ಇದು ಇವೆರಡಕ್ಕಿಂತ ಇನ್ನೂ ಒಂದು ಉತ್ತಮವಾಗಿದೆ ಮಕ್ಕಳೇ. ಉಪಪ್ರಮೇಯ 3ನ್ನು ನೋಡೋಣ. ಏನಿರ್ಬೋದು ಉಪಪ್ರಮೇಯ 3? BPT ಬರೆದ್ವಿ, ಅದಕ್ಕೆ 1 ಆ್ಯಡ್ ಮಾಡಿದ್ವಿ. ಎರಡನೇದರಲ್ಲಿ ನಾವು ವ್ಯುತ್ಕ್ರಮ ತೊಗೊಂಡು ಅಲ್ಲಿ 1 ಆ್ಯಡ್ ಮಾಡಿದ್ವಿ. ಇದಕ್ಕೇನು ಮಾಡ್ಬೋದು ನಾವು? ಇನ್ನೊಂದು ಒಳ್ಳೆ ರಿಸಲ್ಟ್ ಇದೆ ಮಕ್ಕಳೇ. ಅದಕ್ಕೇನು ಮಾಡಬೇಕು ಗೊತ್ತಾ? ಮಾಮೂಲಾಗಿ ನಾವು BPTಯನ್ನು ಅಚ್ಚುಕಟ್ಟಾಗಿ ಬರ್ಕೊಂಬಿಡೋಣ. BPT ಅಲ್ಲ, BPTಯ 2ನೇ ಉಪಪ್ರಮೇಯ ಬರ್ಕೊಳ್ಳಿ. ಎರಡನೇದು ಯಾವ್ದು ನೋಡಿ? AB ಡಿವೈಡೆಡ್ ಬೈ AD ಈಸ್ ಈಕ್ವಲ್ ಟು AC ಡಿವೈಡೆಡ್ ಬೈ AE. ಇದನ್ನು ಬರ್ಕೊಳ್ಳಿ. ಇದು ಒಂದು ಕಡೆ ನಿಮ್ಮ ಮನಸ್ಸಿನಲ್ಲಿ ಉಟ್ಕೊಂಬಿಡಿ. ಈಗ ಮಕ್ಕಳೇ, ಇದೇ ತ್ರಿಭುಜದಲ್ಲಿ ಮತ್ತೊಂದು ರಚನೆ ಮಾಡಬೇಕು, ಮತ್ತೊಂದು ರೇಖೆಯನ್ನು ಸಮಾನಾಂತರ ಇಳಿಬೇಕು. ಅದಕ್ಕೆ ನಾವೀಗ ಮತ್ತೊಂದು ತ್ರಿಭುಜವನ್ನು, ಅದೇ ತ್ರಿಭುಜವನ್ನು ಇಲ್ಲಿ ಕಾಪಿ ಮಾಡ್ಕೊಂಡಿದ್ದೀವಿ ನೋಡಿ. ಈಗ ಆ ಈ ಬಿಂದು ನೋಡ್ತಾ ಇದ್ದೀರಲ್ಲ ಮೊದಲನೇ ಚಿತ್ರದಲ್ಲಿ, ಅದು ಇಲ್ಲೂ ಬರ್ತಾ ಇದೆ ನೋಡಿ. ಇಲ್ಲಿ ನಾವು ABಗೆ ಸಮಾಂತರ ರೇಖೆಯನ್ನು ಎಳಿಬೇಕಂತೆ. ಇದಕ್ಕೆ F ಅಂತ ತಿಳ್ಕೊಂಡು ಈಗ ತ್ರಿಭುಜ ABCಯಲ್ಲಿ EFನ್ನು ABಗೆ ಸಮಾನಾಂತರವಾಗಿ ತೆಗೆದುಕೊಂಬಿಡಿ ಮಕ್ಕಳೇ. ನೋಡಿ, ಬಾಣದ ಗುರುತುಗಳು ಬರ್ತಾ ಇದೆ. EF ಸಮಾನಾಂತರ AB ಆದರೆ ಈಗ BPTಯ ಮೊದಲನೇ ಉಪಪ್ರಮೇಯವನ್ನು ಹಾಕಿ ನೋಡೋಣ. ಹೇಳಿ, ಮೊದಲನೇ ಉಪಪ್ರಮೇಯ ಹೇಳಿ. ಈ 2ನೇ ಚಿತ್ರದಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ ಮಕ್ಕಳೇ ನಿಮಗೆ? 2ನೇ ಚಿತ್ರದಲ್ಲಿ BPTಯ ಮೊದಲನೇ ಉಪಪ್ರಮೇಯದ ಫಲಿತಾಂಶವನ್ನು ಹೇಳಿ. ಏನು ಹೇಳ್ಬೋದು ನೋಡಿ? BC BC ನೋಡಿ, BC ಡಿವೈಡೆಡ್ ಬೈ BF ಈಸ್ ಈಕ್ವಲ್ ಟು AC ಡಿವೈಡೆಡ್ ಬೈ AE. ಹೌದಾ? ಇದೇ ನಮ್ಮ BPTಯ ಮೊದಲನೇ ಉಪಪ್ರಮೇಯ ನೋಡಿ. ಅದಕ್ಕೆ ಒಂದು ರಚನೆಯನ್ನು ಮಾಡ್ಕೋಬೇಕು. ಈಗ ಮೊದಲನೇ ಚಿತ್ರಕ್ಕೆ ವಾಪಸ್ ಹೋಗೋಣ. ಈ Fನ್ನು 2ನೇ ಚಿತ್ರದಲ್ಲಿ ಏನು ಮಾಡಿದ್ವಿ, ಅದನ್ನು ಮೊದಲನೇ ಚಿತ್ರದಲ್ಲೂ ತಾವೀಗ ನೋಡ್ತಾ ಇದ್ದೀರಿ. ಏನು ನೋಡ್ತಾ ಇದ್ದೀರಿ ಈಗ ಮೊದಲನೇ ಚಿತ್ರದಲ್ಲಿ ನೋಡಿ? ಆ DBFE ಅನ್ನೋದು ಏನಾದರೂ ಕಾಣಿಸ್ತಾ ಇದೆಯಾ ಮಕ್ಕಳೇ ನಿಮಗೆ? ಆ ಚತುರ್ಭುಜವನ್ನು ನೋಡಿ. DEFB ಅನ್ನೋದು ಒಂದು ಸಮಾಂತರ ಚತುರ್ಭುಜ. ಯಾಕೆ ಹೇಳಿ? 2 ಜೊತೆ ಅಭಿಮುಖ ಬಾಹುಗಳು ಸಮಾನಾಂತರವಾಗಿದ್ದರೆ ಆ ಚತುರ್ಭುಜವನ್ನು ನಾವು ಸಮಾಂತರ ಚತುರ್ಭುಜ ಅಂತ ಕರಿತೀವಲ್ವಾ? ಹೌದು. ಈ ಸಮಾನಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಹೇಗಿರುತ್ತೆ ಹೇಳಿ? ಪ್ಯಾರಲಲ್ ಆಗಿದ್ದೇ ಇರುತ್ತೆ, ಸಮಾಂತರವಾಗಿದ್ದೇ ಇರುತ್ತೆ. ಅದು ವ್ಯಾಖ್ಯಾನ ಆಯಿತು. ಗುಣ ಹೇಳಿ? ಅಭಿಮುಖ ಬಾಹುಗಳು ಪರಸ್ಪರ ಸಮ ಆಗಿರುತ್ತೆ. ಹಾಗಾದರೆ ಇಲ್ಲಿ ನಮಗೇನು ಬೇಕು? ನಮಗೆ ನೋಡಿ, BF ಎಷ್ಟಿರುತ್ತೋ DEನೂ ಅಷ್ಟೇ ಇರುತ್ತೆ ಅನ್ನೋದನ್ನು ಗಮನಿಸ್ಕೊಂಡು ಈಗ BPT 1ಕ್ಕೆ ವಾಪಸ್ ಬನ್ನಿ. ನೋಡಿ, ಆ ಮೊದಲನೇದರಲ್ಲಿ ಛೇದವನ್ನು ಗ್ರೀನ್ ಕಲರಲ್ಲಿ ತೋರಿಸಿದ್ದೀವಿ BF. ಆ BF ಅಳತೆಯನ್ನು ಯಾವುದರಿಂದ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಅಂತಂದರೆ BF ಜಾಗದಲ್ಲಿ DE ಬರೆದುಬಿಡೋಣ. ಏಕೆಂದರೆ BF ಅಳತೆ DE ಅಳತೆ ಎರಡು ಒಂದೇ ಇರೋದ್ರಿಂದ, ಸಮಾನಾಂತರ ಚತುರ್ಭುಜ ಆಗಿರೋದ್ರಿಂದ ಹೀಗೆ ಬರೆಯೋಣ. ಈ ಬಲಭಾಗವನ್ನು ಹೀಗೆ ಇಟ್ಕೊಂಬಿಡೋಣ. ಈಗ ನೋಡಿ ಮಕ್ಕಳೇ, ಮೇಲ್ಗಡೆ ನೋಡಿ, ಮೊದಲನೇದು ನೋಡಿ, ಎಡಭಾಗ AC ಬೈ AE ಇದೆ ನೋಡಿ. ಇಲ್ಲೂ ಕೂಡ AC ಬೈ AEನೇ ಬಂದ್ಬಿಡ್ತು. 2 ಬಲಭಾಗಗಳು ಸಮ ಆಗಿದೆ. 2 ಬಲಭಾಗಗಳು ಸಮ ಆದರೆ ಎಡಭಾಗಗಳು ಏನಾಗಿರ್ಬೇಕು ಹೇಳಿ? ಅವುಗಳು ಕೂಡ ಸಮ ಆಗಿರಲೇಬೇಕಲ್ವ ಮಕ್ಕಳೇ? ಇದನ್ನೇ ನಾವು ಸ್ವಯಂ ಸಿದ್ಧ ಒಂದು ಕರಿತೀವಲ್ವ. ಹಾಗಾದರೆ ನಾವೀಗ ಇದನ್ನು ಕನ್ಕ್ಲೂಡ್ ಮಾಡೋಣ. AB ಡಿವೈಡೆಡ್ ಬೈ AD ಈಸ್ ಈಕ್ವಲ್ ಟು BC ಡಿವೈಡೆಡ್ ಬೈ DE ಈಸ್ ಈಕ್ವಲ್ ಟು ಹೇಳಿ, ಈಸ್ ಈಕ್ವಲ್ ಟು ಯಾವುದಕ್ಕೆ ಸಮ ಆಗಿರುತ್ತೆ? AC ಡಿವೈಡೆಡ್ ಬೈ AE ಅಂತ ಹೇಳಿ ನಾವು ಈ ರೀತಿಯಾಗಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಮಕ್ಕಳೇ. ಅಂದರೆ ಒಟ್ಟಾರೆ ಇಷ್ಟೇ ಮಕ್ಕಳೇ, ತ್ರಿಭುಜ ABCಯ 3 ಬಾಹುಗಳು ಅನುಕ್ರಮವಾಗಿ ತ್ರಿಭುಜ ADಯ 3 ಬಾಹುಗಳಿಗೆ ಸಮಾನುಪಾತತೆಯಲ್ಲಿರುತ್ತೆ.
ಪ್ರೊವೈಡೆಡ್ ಆ ಡಿ ಅನ್ನೋದು ಬಿ ಸಿಗೆ ಸಮಾನಾಂತರ ಆಗಿದ್ದರೆ ಮಾತ್ರ ಇದನ್ನೇ ನಾವು ಉಪಪ್ರಮೇಯ 3 ಅಂತ ಕರೆದಿದ್ದಾರೆ ಮಕ್ಕಳೇ. ಹೌದಾ? ಇದು ಕೂಡ ನಮ್ಮ ಟೆಕ್ಸ್ಟಲ್ಲಿ ಮಿಸ್ ಆಗಿದೆ. ಇದೊಂದು ಭಾಳ ಮುಖ್ಯವಾದಂಥ ರಿಸಲ್ಟು. ಹಾಗಾಗಿ ತಮ್ಮ ಗಮನಕ್ಕೆ ಇದನ್ನು ತರ್ತಾ ಇದ್ದೀನಿ. ಇದನ್ನೆಲ್ಲ ತಾವು ಅಚ್ಚುಕಟ್ಟಾಗಿ ಬರ್ಕೊಂಡು ಅಭ್ಯಾಸ ಮಾಡಿ ಅಂತ ಹೇಳ್ತಾ ನಾನಿವಾಗ ಇದೆಲ್ಲ ಸಾರಾಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಮಕ್ಕಳೇ. ಒಂದು ಚಿತ್ರ ಬಂದಿದೆ, ಡಿ ಬಿ ಸಿಗೆ ಸಮಾನಾಂತರವಾಗಿದೆ. ಹಾಗಾಗಿ ಆ ಬಿ ಪಿ ಟಿಯ ಪ್ರಕಾರ ಏನಿದೆ ನೋಡ್ಕೊಳ್ಳಿ, ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ ಅಂತ ಹೇಳ್ಬೋದು. ಸೊ ಒಂದು ಟೇಬಲ್ನ ಈ ರೀತಿ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿದೆ ಟೇಬಲ್ಲು. ಉಪಪ್ರಮೇಯ 1, ಉಪಪ್ರಮೇಯ 2, ಉಪಪ್ರಮೇಯ 3. ಉಪಪ್ರಮೇಯ 1 ಹೇಳಿ ನೋಡೋಣ, ಜ್ಞಾಪಕ ಮಾಡ್ಕೊಳ್ಳಿ. ಈ ಚಿತ್ರಕ್ಕೆ ಅನ್ವಯಿಸಿ ಹೇಳಿ ನೋಡೋಣ ಯಾವುದ್ಯಾವುದು ಅನುಪಾತ ಸೇಮ್ ಇರುತ್ತೆ ಅಂತ. ಉಪಪ್ರಮೇಯ 1 ಹೇಳಿ. ಎ ಬಿ ಎನ್ನನ್ನು ಯಾವುದರಿಂದ ಭಾಗಿಸ್ತೀರಿ? ಹೌದಾ? ಎ ಬಿ ಎನ್ನನ್ನು ಡಿ ಬಿ ಅಳತೆಯಿಂದ ಭಾಗಿಸಿದ್ರೆ ಅದು ಯಾವುದಕ್ಕೆ ಸಮ ಆಗಿರುತ್ತೆ ಅಂದರೆ ಎ ಸಿ ಎನ್ನನ್ನು ಇ ಸಿಯಿಂದ ಭಾಗಿಸಿದ್ರು ಅಷ್ಟೇ ಬರುತ್ತೆ ಅನ್ನೋದೇ ಉಪಪ್ರಮೇಯ 1ರ ಸಾರಾಂಶ. ಉಪಪ್ರಮೇಯ 2 ಹೇಳಿ ಮಕ್ಕಳೇ. ಯಾವ್ದು ಚೇಂಜ್ ಮಾಡ್ತೀರಿ ಹೇಳಿ? ಛೇದವನ್ನು ಚೇಂಜ್ ಮಾಡ್ಕೊಂಬಂದ್ಬಿಡಿ, ಅಂಶ ಹಾಗೆ ಇಟ್ಕೊಂಬಿಡಿ. ಎ ಬಿ ಅಳತೆಯನ್ನು ಆ ಮೇಲ್ಗಡೆ ಭಾಗ ಇದೆಯಲ್ಲ ಎ ಡಿಯಿಂದ ಭಾಗಿಸ್ಕೊಳ್ಳಿ. ಅದು ಯಾವುದಕ್ಕೆ ಸಮ ಆಗಿರುತ್ತೆ ಅಂದರೆ ಎ ಸಿ ಎನ್ನನ್ನು ಎ ಇಯಿಂದ ಭಾಗಿಸಿದಾಗಲೂ ಅಷ್ಟೇ ಬರುತ್ತೆ. ಕಂಪೇರ್ ಮಾಡ್ಕೋತಾ ಇರಬೇಕು, ಚಿತ್ರ ನೋಡ್ತಾ ಇರಬೇಕು, ಮನಸ್ಸು ಎಲ್ಲೂ ಹೋಗದಿರೋ ಹಾಗೆ ನೋಡಿದ್ರೆ ಇದು ಖಂಡಿತ ನಿಮ್ಮದಾಗ್ಬಿಡುತ್ತೆ. ಹೌದು, ಉಪಪ್ರಮೇಯ 3 ಹೇಳಿಬಿಡಿ ನೋಡೋಣ. ಕಮಾನ್ ಹೇಳಿ. ಯಾವ ಯಾವ ಬಾಹುಗಳು, ಯಾವ ತ್ರಿಭುಜದ ಯಾವ ಬಾಹುಗಳು ನೋಡ್ಕೊಂಬನ್ನಿ. ಹೀಗೆ ಹೇಳ್ಬೋದಾ? ಎ ಬಿ ಅನ್ನನ್ನು ಎ ಡಿಯಿಂದ ಭಾಗಿಸ್ಕೊಳ್ಳಿ, ಅದು ಯಾವುದಕ್ಕೆ ಸಮ ಆಗಿರುತ್ತೆ ಹೇಳಿ? ಪಾದಗಳು ನೋಡ್ಕೊಂಬನ್ನಿ. ಬಿ ಸಿ ಅನ್ನನ್ನು ಡಿ ಎಯಿಂದ ಭಾಗಿಸ್ಕೊಳ್ಳಿ, ದಾಟ್ ಈಸ್ ಈಕ್ವಲ್ ಟು ಸಿ ಎ ಬೈ ಇ ಎ ಅಂತ ಹೇಳಿ ನಾವು ಈ ರೀತಿಯಾಗಿ ಹೇಳ್ಬೋದು ಮಕ್ಕಳೇ. ಈ 3 ರಿಸಲ್ಟ್ಸ್ ಇದೆಯಲ್ಲ ಮಕ್ಕಳೇ, ಇದು ನಮ್ಮನ್ನು ಯಾವ ಮುಂದಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಅಂದರೆ ಎಂತೆಂಥ ಸೊಗಸಾಗಿರುವ ಲೆಕ್ಕಗಳನ್ನು ಮಾಡ್ಬೋದು ಅಂದರೆ ನೀವೇ ಅದನ್ನು ನಿಮ್ಮ ಅನುಭವಕ್ಕೆ ಪಡ್ಕೊಳ್ತಾ ಇದ್ದೀರಿ. ನಿಮಗೆ ತುಂಬ ಒಳ್ಳೆಯದಾಗತ್ತೆ. ಇದನ್ನೆಲ್ಲ ಮಾಡಿ ಅಂತ ಹೇಳ್ತಾ ನಾನಿವಾಗ ಒಂದು ಲೆಕ್ಕವನ್ನು ನಮ್ಮ ಟೆಕ್ಸ್ಟ್ ಬುಕ್ಕಿಂದೆಲ್ಲ ಒಂದು ಒಳ್ಳೆಯ ಲೆಕ್ಕ ಮಾಡಿ ತೋರಿಸ್ತಾ ಇದ್ದೀನಿ. ಅಭ್ಯಾಸ 2.2 8ನೇ ಲೆಕ್ಕ ಮಕ್ಕಳೇ. ತ್ರಿಭುಜದ ಯಾವುದಾದರೂ 2 ಬಾಹುಗಳ ಮಧ್ಯ ಬಿಂದುಗಳನ್ನು ಸೇರಿಸುವ ರೇಖೆಯು 3ನೇ ಬಾಹುವಿಗೆ ಸಮಾಂತರವಾಗಿರುತ್ತೆ ಅಂತ ಹೇಳಿ ನಾವೀಗ ಸಾಧಿಸ್ಬೇಕಂತೆ. ಅದು ಈಗ ತಾನೇ ಕಲ್ತ್ವಲ್ಲ, ಕಳೆದ ಅವಧಿಯಲ್ಲಿ ಕಲ್ತ್ವಲ್ಲ, ಪ್ರಮೇಯ 2.2 ಅದನ್ನು ಉಪಯೋಗಿಸಿ ಸಾಧಿಸಿ ಅಂಥೇಳಿ 8ನೇ ಲೆಕ್ಕಾಗಿ ನಮ್ಮ ಪುಸ್ತಕದಲ್ಲಿ ಇದೆ. ಹಾಗಾದರೆ ಇದಕ್ಕೆ ಚಿತ್ರ ಏನು ಮಾಡಬೇಕು, ಯಾವ ರೀತಿ ಹೇಳ್ಕೋಬೇಕು ಗೊತ್ತಲ್ವಾ? ನೋಡಿ, ಇದನ್ನು ನೀವು ಆಲ್ರೆಡಿ 9ನೇ ತರಗತಿನಲ್ಲಿ ಬೇರೆ ರೀತಿಯಲ್ಲಿ ಸಾಧನೆ ಮಾಡಿದ್ರಿ. ನೀವು ಬಾಕೋ ಬಾ ಈ ಸರ್ವಸಮ ತ್ರಿಭುಜದ ಒಂದು ಪರಿಕಲ್ಪನೆ ಇದೆಯಲ್ಲ, ಅದನ್ನಿಟ್ಕೊಂಡು ಮಾಡಿದ್ರಿ ನೀವು. ಎಷ್ಟು ದೊಡ್ಡ ಸ್ಟೆಪ್ಸ್ ಬರುತ್ತೆ, ಒಂದು ಪುಟ ಬೇಕು ಆ ಸಾಧನೆ ಬರೆಯೋಕ್ಕೆ. ಇವತ್ತು ಚಿಟಿಕೆ ಹೊಡೆಯೋದ್ರಲ್ಲಿ 2 ಸ್ಟೆಪ್ನಲ್ಲಿ ಇದನ್ನು ಸಾಧಿಸ್ಬಿಡ್ಬೋದು ಮಕ್ಕಳೇ. ದಟ್ ಈಸ್ ದ ಬ್ಯೂಟಿ ಆಫ್ ಥೇಲ್ಸ್ ಥಿಯರಮ್ ಅಂತ ಹೇಳಿ ಭಾಳ ಸಂತೋಷದಿಂದ ನಾನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀನಿ. ಸೊ ಚಿತ್ರ ಬರ್ತಾ ಇದೆ. ಓಕೆ, ದತ್ತದಲ್ಲಿ ಏನು? ತ್ರಿಭುಜ ಎ ಬಿ ಸಿಯಲ್ಲಿ ಒಂದು ಅಸಮಬಾಹು ತ್ರಿಭುಜನೇ ಹಾಕ್ಕೋಬೇಕು ಮಕ್ಕಳೇ. ನೀವು ಇನ್ನು ಯಾವಾಗಲೂ ಸಮದ್ವಿಬಾಹು ಹಾಗೆಲ್ಲ ಹಾಕ್ಕೋಬೇಡಿ. ಯಾವುದೇ ಇದು ಮಧ್ಯ ಬಿಂದುಗಳು? ಫಸ್ಟ್ ಪಾಯಿಂಟ್ ನೋಡಿ, ಎ ಡಿ ಈಸ್ ಈಕ್ವಲ್ ಟು ಡಿ ಬಿ. ನೋಡಿ, ಅಲ್ಲೊಂದು ಬಿಂದು ಬಂತು ಎ ಬಿ ಮೇಲೆ. ಅದು ಹೇಗಿದೆ ಅಂದರೆ ಅದಕ್ಕೆ ಡಿ ಅಂತ ಹೆಸರು ಕೊಟ್ಬಿಟ್ರೆ ಎ ಡಿ ಮತ್ತು ಡಿ ಬಿ ಸಮ ಆಗೋಯಿತು. ಹೌದಾ? ಅದೇ ರೀತಿ 2ನೇ ಪಾಯಿಂಟ್ ನೋಡಿ, ಅಲ್ಲಿ ದತ್ತದ ಕೆಳಗೆ ನೋಡಿ ಎ ಇ ಈಸ್ ಈಕ್ವಲ್ ಟು ಇ ಸಿ ಅಂತೆ. ಸೊ ಎ ಸಿ ಮೇಲೆ ಈ ರೀತಿ ಸ್ಕೇಲ್ ತೊಗೊಂಡು ಎ ಸಿನ ಅಳತೆ ಮಾಡಿಕೊಂಡು ಅದರ ಕರೆಕ್ಟಾಗಿ ಮಧ್ಯದಲ್ಲಿ ಗುರ್ತು ಹಾಕ್ಬಿಡಿ. ಇದಕ್ಕೆ ಇ ಅಂತ ಹೆಸರು ಕೊಟ್ಬಿಡಿ. ಅಲ್ಲಿ 2 ಗೀಟನ್ನು ಹಾಕೋದನ್ನು ಸಮವಾಗಿ ಪ್ಯಾರಲಲ್ಲಾಗಿ ಹಾಕೋದನ್ನು ಮರಿಬೇಡಿ. ಸೊ ಹಾಗಾದರೆ ಡಿ ಅನ್ನೋದು ಎ ಬಿಗೆ ಮಧ್ಯಬಿಂದು, ಇ ಅನ್ನೋದು ಎ ಸಿಗೆ ಮಧ್ಯಬಿಂದು ಆಯಿತು. ಹಾಗಾದರೆ ಏನನ್ನು ಸಾಧಿಸಬೇಕು ಅಂದರೆ ಆ ಡಿ ಮತ್ತು ಇಗಳನ್ನು ಸೇರಿಸಿದಾಗ ಬರ್ತಕ್ಕಂಥ ರೇಖಾಖಂಡವು ಅದು ಬಿ ಸಿಗೆ ಸಮಾನಾಂತರವಾಗಿರುತ್ತೆ ಅಂತ ಹೇಳಿ ನಾವು ಸಾಧಿಸಬೇಕಂತೆ. ನಿಮಗೆ ಬಹುಶಃ ಇಷ್ಟೊತ್ತಾಗಲೇ ಥೇಲ್ಸ್ ಪ್ರಮೇಯ ಕಾಣಿಸ್ತಾ ಇದೆ, 3 ಉಪಪ್ರಮೇಯಗಳು ಕೂಡ ನಿಮಗೆ ಕಾಣಿಸ್ತಾ ಇದೆ. ಯಾವುದನ್ನು ಅಪ್ಲೈ ಮಾಡಬೇಕು ಅನ್ನೋದಷ್ಟೇ ನಾವೀಗ ತೀರ್ಮಾನ ಮಾಡೋಣ. ಈಗ ನಾವು ಸಾಧನೆ ನೋಡ್ಕೊಂಬರೋಣ ಇವಾಗ. ಓಕೆ, ಎ ಡಿ ಮತ್ತು ಡಿ ಬಿ 2 ಪರಸ್ಪರ ಆ ಉದ್ದಗಳಲ್ಲಿ ಸಮ ಆಗಿರೋದ್ರಿಂದ ಅವುಗಳನ್ನು ಭಾಗಿಸಿದ್ರೆ ಏನು ಬರಬೇಕು ಹೇಳಿ?
ಒಂದು ಬರಲೇಬೇಕು. ಯಾಕೆ ಎರಡು ಸಮ ಇದೆ, ಎರಡು 3 ಸೆಂಟಿಮೀಟ್ರ್ ಇರ್ಬೋದು, 4 ಇರ್ಬೋದು. ಹಾಗಾಗಿ ಅದನ್ನು ಭಾಗಿಸಿದ್ರೆ ಒಂದು ಬರಲೇಬೇಕು. ಹಾಗೇನೇ ಎಇನ ಇ ಸಿಯಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ ಹೇಳಿ? ಒಂದೇ ಬರಬೇಕು. ಕಾರಣ ಅವುಗಳು ಮಧ್ಯ ಬಿಂದುಗಳು ಅಂಥೇಳಿ ನಮಗೆ ಲೆಕ್ಕದಲ್ಲಿ ದತ್ತದಲ್ಲಿ ಕೊಟ್ಟಿದ್ದಾರೆ. ಎರಡೂ ಒಂದು ಆಗಿರೋದ್ರಿಂದ ಹಾಗಾಗಿ ನಾವು ಹೀಗೆ ಹೇಳ್ಬೋದ ಮಕ್ಕಳೇ, ಆದ್ದರಿಂದ AD ಡಿವೈಡೆಡ್ ಬೈ DB ಮಸ್ಟ್ ಬಿ ಈಕ್ವಲ್ ಟು AE ಬೈ ಡಿವೈಡೆಡ್ BC ಅಂಥೇಳಿ ಸ್ವಯಂ ಸಿದ್ಧ ಒಂದು. ಹೌದಾ? ಇದು ಎಷ್ಟು ಮುಖ್ಯ ನೋಡಿ ಮಕ್ಕಳೇ, ಸ್ವಯಂ ಸಿದ್ಧಗಳು ಭಾಳ ಮುಖ್ಯ ಆಗುತ್ತೆ. ಹೌದಾ? ಎರಡೂ ಒಂದಕ್ಕೆ ಸಮ ಆಗಿರೋದ್ರಿಂದ ಈ ಎರಡು ಎಡಭಾಗಗಳು ಸಮ ಆಗೋಯಿತು. ಹಾಗಾದರೆ ಈಗ ನೋಡಿ, ಇವಾಗ ADಯನ್ನು DBಯಿಂದ ಭಾಗಿಸಿದಾಗ ಎಷ್ಟು ಬರುತ್ತೋ AEಯನ್ನು ECಯಿಂದ ಭಾಗಿಸಿದಾಗಲೂ ಅಷ್ಟೇ ಬಂದರೆ ಪ್ರಮೇಯ 2.2 ಜ್ಞಾಪಕಕ್ಕೆ ಬರ್ತಾ ಇದೆಯಾ ಮಕ್ಕಳೇ ನಿಮಗೆ? ದೇರ್ಫಾರ್ ವಿ ಕ್ಯಾನ್ ಯು ನಾಟ್ ಸೇ ದ್ಯಾಟ್ DE ಅನ್ನೋದು BCಗೆ ಸಮಾಂತರವಾಗಿರುತ್ತೆ ಅಂತ ಹೇಳ್ಬೋದಲ್ವಾ? ಆ BPTಯ ವಿಲೋಮ ನೋಡಿ ಮಕ್ಕಳೇ ಎಷ್ಟು ಚೆನ್ನಾಗಿ ನಮಗೆ ಸಹಾಯ ಮಾಡ್ತಾ ಇದೆ. ಹೌದಾ? ನೋಡಿ, ಈ ಪ್ರಮೇಯಕ್ಕೆ ನಾವು ಏನಂತ ಕರೆದಿದ್ವಿ ಅಂದರೆ, ಇದನ್ನು ನಾವು ಮಧ್ಯಬಿಂದು ಪ್ರಮೇಯ, ಮಿಡ್ ಪಾಯಿಂಟ್ ಥಿಯರಮ್. ಇದೊಂದು ಭಾಳ ಮುಖ್ಯವಾದಂಥ ಪ್ರಮೇಯ 9ನೇ ಕ್ಲಾಸಲ್ಲಿ ಕಲ್ತಿದ್ವಿ. ಆದರೆ ಇವತ್ತು ನಿಮಗೆಲ್ಲ ತುಂಬ ಆನಂದ ಆಗಿರ್ಬೋದು. ಎಷ್ಟು ಸೊಗಸಾಗಿ, ಆ್ಯಕ್ಚುಲಿಗೆ ಒಂದೇ ಸ್ಟೆಪ್ ಅಂತ ಹೇಳ್ಬೋದು ಇದನ್ನು. ನೋಡಿ, ಅವೆರಡು 1 ಆಗಿರೋದ್ರಿಂದ AD ಡಿವೈಡೆಡ್ ಬೈ DE ಈಸ್ ಈಕ್ವಲ್ ಟು AE ಬೈ EC ಅನ್ನೋದನ್ನು ಚಿತ್ರ ನೋಡೇ ಹೇಳ್ಬಿಡ್ಬೋದು. ತತ್ಕ್ಷಣವೇ BPTಯ ವಿಲೋಮವನ್ನು ಜ್ಞಾಪಿಸ್ಕೊಂಬಿಟ್ರೆ ನೀವು ಈ ಕೆಲಸ ಆಗೇ ಹೋಗ್ಬಿಡುತ್ತೆ. ಅಷ್ಟು ಪ್ರೂಫ್ ದೊಡ್ಡದಾಗಿತ್ತು. ಇವತ್ತಿನ ದಿವಸ ಒಂದು ಸಾಲಲ್ಲಿ ಮಾಡಿ ಮುಗಿಸಿದ್ದೀವಿ. ಹಾಗಾಗಿ ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಳಿ, ಆ ಮಹಿಮೆಯನ್ನು ಅರ್ಥ ಮಾಡ್ಕೊಳ್ಳಿ. ಥೇಲ್ಸ್ನ ಪ್ರಮೇಯ, ಉಪಪ್ರಮೇಯಗಳು, ಅದರ ವಿಲೋಮ ಎಷ್ಟು ಮುಖ್ಯ ಅನ್ನೋದನ್ನು ತಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮಕ್ಕಳೇ, ಹಾಗಾದರೆ ಒಂದು ಲೆಕ್ಕವನ್ನು ನಾವು 2.2ರಿಂದ ಬಿಡಿಸಿದ್ವಿ. ಈ ಥರದ್ದು ಇನ್ನೂ 9 ಲೆಕ್ಕಗಳಿದೆ, ಉದಾಹರಣೆ ಲೆಕ್ಕಗಳಿದೆ. ಇದನ್ನೆಲ್ಲ ತಾವು ಮರೀದ ಹಾಗೆ ಇವತ್ತೇನೇ ತಾವು ಮಾಡಿ ಅಚ್ಚುಕಟ್ಟಾಗಿ ಪುಸ್ತಕದಲ್ಲಿ ಬರೆದು ನಿಮ್ಮ ಅಧ್ಯಾಪಕರುಗಳಿಗೆ ತೋರಿಸಿ ಅವರ ರುಜುಗಳನ್ನು ತೆಗೆದುಕೋಬೇಕು ಅಂತ ನಾನು ನಿಮ್ಮಂತೆ ಭಾಳ ಕಳಿಕಳಿಯಾಗಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ಮಕ್ಕಳೇ. ಹಾಗಾದರೆ ನಾವು ಇಷ್ಟರವರೆಗೆ ಏನನ್ನು ಅರ್ಥ ಮಾಡ್ಕೊಂಡ್ವಿ ಗೊತ್ತಾ? ಸಮರೂಪತೆಯ ಬಗ್ಗೆ, ಆಕಾರಗಳು ಒಂದೇ ಇರುವ ಚಿತ್ರಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ತ್ರಿಭುಜಗಳಲ್ಲಿ ಮಾತ್ರ ನಾವು ನೋಡ್ತಾ ಬಂದಿದ್ವಿ. ಸೊ ಸಮರೂಪ ತ್ರಿಭುಜಗಳಲ್ಲಿ ಏನಾಗಿರುತ್ತೆ? ಮೊದಲನೇ ಒಂದು ಗುಣ ಏನು ಹೇಳಿ? ಅವುಗಳು ಸಮಕೋನೀಯತೆಯನ್ನು ಹೊಂದಿರುತ್ತೆ. ಹಾಗಾಗಿ ಮತ್ತು ಆ ಪರಸ್ಪರ ಬಾಹುಗಳು ಏನಾಗಿರುತ್ತೆ ನೋಡಿ, ಅನುರೂಪ ಬಾಹುಗಳು ಸಮಾನುಪಾತತೆಯಲ್ಲಿರುತ್ತೆ ಅನ್ನೋದನ್ನು ಕೂಡ ನಾವು ಹಿಂದೆ ಗಮನಿಸಿದ್ವಿ. ಹಾಗಾದರೆ ನೀವು ಇನ್ನೊಂದು ವಿಶೇಷವಾದ ಮನೆಗೆಲಸವನ್ನು ಮಾಡ್ತೀರಾ. ಆ ಲೆಕ್ಕಗಳನ್ನು ಮಾಡೋದ್ರ ಜೊತೆಗೆ ಈ ಒಂದು ಗುಣಗಳಿಗೆ ಸರಿಯಾಗಿ ಇರುವ ಹಾಗೆ ಒಂದು ವಿಶೇಷವಾದ ಸ್ಕೇಲು, ಪೆನ್ಸಿಲ್ ಎಲ್ಲ ತೊಗೊಂಡು, ಕಂಪಾಸಸ್ಸು, ಪ್ರೊಟ್ರಾಕ್ಟ್ ಎಲ್ಲ ತೊಗೊಂಡು ಕೆಲವು ಚಿತ್ರಗಳನ್ನು ಹಾಕಿ ಮಕ್ಕಳೇ. ಅಂದರೆ ಸಮಕೋನೀಯ ಇರತಕ್ಕಂಥ ತ್ರಿಭುಜಗಳನ್ನು ಹಾಕ್ಕೊಳ್ಳಿ, ಬಾಹುಗಳನ್ನು ಅಳತೆ ಮಾಡ್ಕೊಳ್ಳಿ, ಸಮಾನುಪಾತ ಇದೆಯಾ ಅಂತ ನೋಡಿ. ಸಮಾನುಪಾತ ಇರೋ ಹಾಗೆ ಬಾಹುಗಳ ಅಳತೆಗಳನ್ನು ಇಟ್ಕೊಂಡು ನೀವು ಚಿತ್ರಗಳನ್ನು ರಚನೆ ಮಾಡಿ, ಸಮಕೋನೀಯ ಆಗಿದೆಯಾ ಇಲ್ವಾ ಅನ್ನೋದನ್ನು ಕೋನ ಮಾಪಕ ತಗೊಂಡು ಎಳೆಯೋದ್ರ ಮೂಲಕ ನೀವು ಈ ಗುಣಗಳನ್ನು ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಾವೀಗ ಮುಂದಿನ ತರಗತಿಯಲ್ಲಿ ಏನನ್ನು ಮಾಡ್ಬೋದು ಅಂದರೆ, ಇವುಗಳ ಬಗ್ಗೆ ಇರ್ತಕ್ಕಂಥ ಪ್ರಮೇಯಗಳನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಸೊ ಹಾಗಾಗಿ ಯೋಚಿಸಿ ಚಿತ್ರ ಸಹಿತ ಅರ್ಥಗಳನ್ನು ತಾವು ದಯವಿಟ್ಟು ಪಟ್ಟಿ ಮಾಡ್ಕೊಳ್ಳಿ ಅಂಥೇಳಿ ನಿಮ್ಮೊಂದು ವಿಶೇಷವಾದ ಒಂದು ಮನೆಗೆಲಸವನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಹಾಗಾಗಿ ಮಕ್ಕಳೇ ನೋಡಿ, ಇಲ್ಲಿ ಆ 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಏನಾದರೂ ಸಮ ಆಗಿಬಿಟ್ಟಿದ್ರೆ ಆಗ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತದೆ ಅನ್ನೋದನ್ನು ಕೂಡ, ಹಾಗಾಗಿ ಒಟ್ಟಾರೆ ಅವುಗಳು ಸಮರೂಪಿಗಳಾಗತ್ತೆ ಅನ್ನೋದಕ್ಕೂ ಕೂಡ ಒಂದು ಸೂಕ್ತವಾದ ಬೇರೆ ಬೇರೆ ಆಕಾರವುಳ್ಳಂಥ ತ್ರಿಭುಜಗಳನ್ನು ಹಾಕಿ ಇದನ್ನೆಲ್ಲ ತಾವು ರೆಡಿ ಮಾಡಿ ಇಟ್ಕೊಂಡಿದ್ದರೆ ನಮ್ಮ ಮುಂದಿನ ಅವಧಿಯಲ್ಲಿ ಇವುಗಳನ್ನು ಸಾಧಿಸಿದ್ರೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಮಕ್ಕಳೇ. ಹಾಗಾಗಿ ನಾನು ನಿಮಗೆ ಈ ವಿಷಯವನ್ನು ಹೇಳ್ತಾ ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳು ಹಾಗೂ ಅಭಿವಂದನೆಗಳನ್ನು ತಿಳಿಸ್ತಾ ಈ ಒಂದು ಅವಧಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಶುಭಾಶಯ ಮಕ್ಕಳೇ. ನಮಸ್ತೆ.